ಸಾರ್ ಸಾರ್ ಏನಯ್ಯ ಲೋಡ್ ಬಂದಿದೆ ಸರ್. 3-4 ಗಂಟೆಗೆ ಬರುತ್ತಾನೆ. ಛೇ, ಕಸದ ಲೋಡ್ ಅಲ್ವಾ ಸರ್? ಬನ್ನಿ ಸರ್, ಬೇಜಾರಾಗ್ಬಿಡಿ ಸರ್, ಬನ್ನಿ ಸರ್. ಏನಯ್ಯ ವಾಸನೆ ಗುಟ್ಟೆ ತೊಳಿಸ್ತಾ ಇದೆ. ಚೆಕ್ ಪೋಸ್ಟ್ ತೆಗಿಯಕ್ಕಾಗಲ್ಲ, ಹೊರಡು. ಯೋ, ಬರ್ತಾ ಬರ್ತಾ ಲೋಡ್ ಎಲ್ಲ ಜಾಸ್ತಿ ಆಗ್ತಿದೆ. ಊರಲ್ಲಿ ಬೇರೆ ಗಲಾಟೆಗಳಾಗ್ತಿದೆ. ಇನ್ಮೇಲೆ ನೋಡ್ಕೊಂಡು ಕಡಿಮೆ ಮಾಡೋ. ಸದ್ಯಕ್ಕೆ ಇದನ್ನು ಇಟ್ಕೊಳ್ಳಿ ಸರ್, ತಗೊಳ್ಳಿ ಸರ್. ನೋಡ್ಕೊಂಡ್ ಮಾಡೋಣ ಬಿಡು ಚಟ. ಲೋಡ್ ಎಷ್ಟು ಬೇಕಾದ್ರೂ ತಗೊಂಬಾ. ಚೆಕ್ ಪೋಸ್ಟ್ ನಿಂದೇನಯ್ಯ. ಲೈ ಎತ್ತ ಗಾಡಿ. ನಡಿ ನಡಿ, ಬೇಗ ನಡಿ. ಹೋಗ್ತಾ ಇರ್ಬೇಕು. ಹೋಗು ಹೋಗು ಹೋಗು, ಹೋಗ್ತಾ ಇರೋ, ಬೇಗ ಹೋಗಯ್ಯ. ನೋಡಿದ್ರೆ ಜನ ಸೇರೋರೆ, ನೋಡಿದ್ರೆ ಆಂಬುಲೆನ್ಸ್ ಬಂದ್ರೆ ಏನ್ ಕರ್ಮನೋ ಬಿಡ. ಇಲ್ಲ ಸರ್, ಹಿಂಗೆಲ್ಲ ಸಾಯೋದಕ್ಕೂ ಎಲ್ಲೋ ಪಾಪ ಮಾಡಿ ಬಂದಿರ್ಬೇಕು. ಜಾಗ ಬಿಡ್ರಿ, ಜಾಗ ಬಿಡ್ರಿ, ಬಿಡಿ, ಜಾಗ ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ಹೋಗ್ರಿ ಹಿಂದೆ. ಸರ್ ತಮ್ಮ ಹಿಂದೆ ಹೋಗು, ಹಿಂಗೆ ಹೇಳ್ತಾ ಇರೋದು. ಬೈಕ್ ಆಯ್ತಾನ ಆಯ್ತಾನ. ಸರಿ ಅಣ್ಣ, ಒಂದು 50 ವರ್ಷ ಇರ್ಬೋದು ಸರ್. ಹಾಕೋ, ಹೇಳ್ತೀನಿ. ಜಾಸ್ತಿ ಮಾತಾಡ್ತಾನೆ. ಬಾಡಿಲಿ ಮಾರ್ಕ್ ಏನೂ ಇಲ್ಲ ಸರ್. ಬಾಯಲ್ಲೆಲ್ಲ ರಕ್ತ ಬಂದಿದೆ. ಸೂಸೈಡ್ ಅಂತ ಅನ್ಸುತ್ತೆ ಸರ್. ವಿಷಯನ ನೋಡ್ಕೊಂಡು ಮಾಡು. ಸರಿ ಸರ್, ನಾನು ನೋಡ್ಕೋತೀನಿ. ಕೆಲಸನೆಲ್ಲ ಮುಗಿಸ್ಬಿಟ್ಟು ನಾನು ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಇವ್ರ ಮನೆಯವ್ರು ಇನ್ನ ಏನೇನು ಅನುಭವಿಸ್ಬೇಕು, ಇವನಿಂದ ಏನ್ ಕೇಳ್ತಾರೋ. ಯಾರಯ್ಯ ಮೊದಲು ನೋಡಿದ್ದು? ಅಯ್ಯೋ, ಸರ್ ನಾನೇ ಸರ್ ನೋಡಿದ್ದು. ಇವನ ಹತ್ರ ಸರಿಯಾಗಿ ಸ್ಟೇಟ್ಮೆಂಟ್ ಅನ್ನ ತಗೊಂಡು ಸ್ಟೇಷನ್ ಕರ್ಕೊಂಡ್ ಬಾ. ಸರಿ ಸರ್. ಆಂಬುಲೆನ್ಸ್ ಹೇಳಿ ಬಾಡಿ ಬಾಪ ಇಲ್ಲಿ. ಕೋಮದಿ, ಎಷ್ಟೊತ್ತು? ಬೇಗ ಬಾ. ಬಂದೇರಿ. ಆಚೆ ತುಂಬಾ ಕೆಲ್ಸ ಇದೆ ಕಣೆ, ಬೇಗ ಬಾ. ಏನ್ ಬಾರಿ ದೊಡ್ಡ ಕೆಲ್ಸ ನಿಮ್ದು. ಊರಿಗೆ ಹೋಗಿ ನಾಟಕ ಆಡ್ಕೊಂಡ್ ಬರತ್ತಾನೆ ನಿಮ್ ಕೆಲ್ಸ. ಈ ತರ ಊರನ್ನೇ ತಲೆ ಮೇಲೆ ಎತ್ಕೊಂಡ್ ಮೆರೆಸಿದ್ರೆ ನಮ್ ಸಂಸಾರನ ಯಾವಾಗ ಸಾಕೋದು? ನಮ್ಮಂತವ್ರೆ ಊರಲ್ಲಿ ನಡೆಯುವಂತ ವಿಷಯ ಕೇಳೋದ್ರಿಂದಾನೇ ಪಕ್ಷದಲ್ಲಿ ಸ್ವಲ್ಪ ಜನ ಭಯ ಭಕ್ತಿಯಿಂದ ಇರೋದು. ಶರ್ಟ್ ಕೊಡೆ. ಎಷ್ಟೊತ್ತಿಂದ ಐರನ್ ಮಾಡ್ತಾ ಕೂತ್ಕೊಳ್ಳಿ. ತಗೊಳ್ಳಿ, ಹಿಡ್ಕೊಳ್ಳಿ. ನಿಮ್ಗೆಲ್ಲ ಊರಿನ ಬಗ್ಗೆ ಬಿಗ್ ಬಾಸ್ ಮತ್ತೆ ಸೀರಿಯಲ್ ಅಲ್ಲಿ ಹೇಳಿದ್ರೆ ಅರ್ಥ ಆಗೋದಲ್ವಾ? ಬಿಟ್ರೆ ಸಮುದ್ರನೇ ತಂದ್ಕೊಡ್ತೀನಿ ಅಂತ ಹೇಳ್ಬಿಡ್ತೀರಾ. ಸರಿ ಆಯ್ತು, ಹುಷಾರಾಗಿ ಹೋಗ್ ಬನ್ನಿ. ಬಿಡಿ, ನನ್ನ ಹೋಗ್ಬೇಕು ಅಂತ ಹೇಳಿದ್ರಲ್ಲ. ಅದನ್ನ ಆಮೇಲೆ ನೋಡ್ಕೋತೀನಿ, ಮೊದ್ಲು ನಮ್ ಕೆಲ್ಸ ನೋಡ್ಕೊಳ್ಳೋಣ. ಬಿಡ್ರಿ, ಹೋಗ್ಬೇಕು ಅಂತ ಹೇಳ್ಬಿಟ್ಟು ಏನಿದು? ಯಾಕೆ ತಳ್ತಾ ಇದ್ಯಾ ಕೋಮದಿ? ಕೋಮದಿ, ಅಮ್ಮ ಕೋಮದಿ, ಏನಾಯ್ತಮ್ಮ ಕೋಮದಿ? ಇರಮ್ಮ, ಬಂದೆ ನಾನು.
ಏನಮ್ಮಾಯ್ತು ನಿಗೆ ಕೋಮದಿ? ಕೋಮದಿ ಏನವಾಯ್ತು? ನಮಸ್ಕಾರನಪ್ಪ. ನಮಸ್ಕಾರ. ಈಗ ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ಪರವಾಗಿಲ್ವಾ? ಮಾತ್ರೆ ಎಲ್ಲ ತಗೊಂಡಿದ್ದೀರಾ ತಾನೆ? ಗುಡ್. ಇವಾಗ ಆರಾಮ? ಗುಣ, ಹಲೋ ಸರ್. ನಮಸ್ತೆ ಸರ್. ಗುಣ, ಈಗ ಪರವಾಗಿಲ್ವಾ? ಏನಮ್ಮ, ಹೆಲ್ತ್ ಓಕೆ ತಾನೆ? ಗುಡ್. ಏನು ಭಯ ಪಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಡಾಕ್ಟರ್. ಅಣ್ಣ, ಆ ಗುಣ ಮತ್ತೆ ಅವನ ಫ್ರೆಂಡು ಲೆನಿನ್ ಸೇರ್ಕೊಂಡು ಊರೊಳಗೆ ಹೋರಾಟ ಮಾಡ್ತೀನಿ ಅಂತ ಸೀನ್ ಮಾಡ್ತಿದ್ದಾರೆ. ಏನ ಹೋರಾಟನ? ಹೌದಣ್ಣ. ಬಿಡ್ಬಾರ್ದು ಕಣ್ರೋ. ಊರನ್ನ ಉದ್ಧಾರ ಮಾಡ್ತೀನಿ ಅನ್ನೋ ನಾವು ಊರಲ್ಲಿ ಏನಾದ್ರು ಬೆಳೆಯಕ್ ಬಿಟ್ರೆ ಆಮೇಲೆ ನಮ್ಮನೇಲಿ ಹೇಳಕ್ಕೂ ತೊಳ್ಕೊಳಕ್ಕೂ ಅವನ ಹತ್ರ ಪರ್ಮಿಷನ್ ತಗೊಳ್ಳೋ ಲೆವೆಲ್ಗೆ ನಮ್ಮ ಹತ್ರ ರಾಜಕೀಯ ಮಾಡ್ತಾರೆ. ಕರೆಕ್ಟ್ ಅಣ್ಣ. ಅಣ್ಣ ಸೂಪರ್ ಅಣ್ಣ. ರಾಜಕೀಯದ ಬಗ್ಗೆ ಎಲ್ಲ ಮಾತಾಡ್ತಿದ್ಯಾ? ಲೈ, ನೀನು ಹಸಿ ಹಮ್ಮಿಕೊಂಡಿರೋ ಸಾಕು. ಅವನವನ್ ಕೆಲಸ ಅವನವನ್ ಮಾಡಿದ್ರೆ ಕಣ್ಲ ಮರ್ಯಾದೆ. ನಮಗೆ ಯಾಕ್ಲ ರಾಜಕೀಯ ಕಾಡ್ಸಾಕಲೇ? ಸರಿ ಸರ್, ನಾನು ನೋಡ್ಕೊತೀನಿ. ಓ ಆಕಾಶದಲ್ಲಿರುವ ನನ್ನ ತಂದೆಯೇ, ಸಕಲ ಕಷ್ಟಗಳನ್ನು ನಿವಾರಿಸಿ ಎಲ್ಲರಿಗೂ ಯಾವುದೇ ರೀತಿಯಾದ ಆಪತ್ತು ಬರದಂಗೆ ಕಾಪಾಡು ನನ್ನ ತಂದೆ. ಆಮೇನ್. ಅಣ್ಣ, ಆ ಪೊಲೀಸ್ ನನ್ ಮಗ ನಮ್ ಹುಡುಗರ ಜೊತೆ ಜಗಳ ಮಾಡ್ತಾನೆ ಅಂತ ಸ್ಟೇಷನ್ನಿಂದ ನಮ್ ರಾಮು ಹೇಳ್ದ ಅಣ್ಣ. ಎಲ್ಲ ಕಡೆಯಲ್ಲೂ ಶಾಂತಿಯನ್ನು ದೊರಕಿಸು ತಂದೆಯೇ. ಏನ್ ಗುಣಾಣ ಡಲ್ ಆಗಿದ್ಯಾ? ಏನು ಇಲ್ಲ ಕಣ, ಕೋಮತಿಗೆ ಹುಷಾರಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಲ್ಲಿದೆ. ಏನ್ ಗುಣ, ಅದೆಲ್ಲ ಏನು ಆಗಲ್ಲ, ಚಿಂತೆ ಮಾಡಬೇಡ. ಮವ ಸಾಕು, ಓವರ್ ಆಗಿ ಮಾತಾಡ್ಬೇಡ. ಏಯ್, ಕಿಂಡಲ್ ಮಾಡ್ದೆ ಆಟ ಆಡ್ರಲ್ಲಿ. ಲೇ, ತಿನ್ನಕ್ಕೇನಾರ ತಗಳ. ತಮ್ಮ ಅಲ್ಲೇಳಿನ್ ಹೇಳಿ ಅಣ್ಣ. ಆ ಮುದ್ಕುನ್ ಪಿಕ್ಚರ್ ಹೆಂಗಿತ್ತು? ಏನಣ್ಣ ಹಿಂಗ್ ಕೇಳ್ತಾ ಇದ್ದೀರಾ? ಓಪನಿಂಗ್ ಅಲ್ಲಿ ಅವ್ರು ಮಾತಾಡಿರೋ ಪಂಚಿಂದ ಸಾಂಗು, ಫೈಟ್, ಕಾಮಿಡಿ ಅಂತ ಎಲ್ಲಾದ್ರಲ್ಲೂ ತಲೈವರ್ ಚಿಂದಿ ಮಾಡ್ಬಿಟ್ರು ಗೊತ್ತಾ? ಈಗ್ಲೂನಾ? ಬರೀ ಅಷ್ಟೇನಾ? ನಮ್ ಕನ್ಸಿನ್ ರಾಣಿ ಜೊತೆ ನಮ್ ಬಾಸ್ ರೊಮ್ಯಾನ್ಸ್ ಸಕ್ಕದಾಗಿ ಮಾಡಿದ್ದಾರೆ. ಅದೆಂತ ರೊಮ್ಯಾನ್ಸ್! ಅಯ್ಯೋ. ಅಯ್ಯೋ ಚಿಂದಿ. ಹೌದು. ಲೇ, ಮುದ್ಕ ಆದ್ರೂ ಹೆಂಗೋ ಮಾಡ್ತಾನ ಅವನು. ಅಣ್ಣ ಸುಮ್ನೆ ಏನೇನೋ ಮಾತಾಡ್ಬೇಡಿ ನೀವು. ಏನೋ ಸುಮ್ನೆ. ಇನ್ನು ಎಷ್ಟು ದಿನಾನು? ಕರೆಕ್ಟ್ ಕೇಳ್ದೆ. ತುಂಬಾ ದಿನದಿಂದ ನನಗೂ ಆ ಡೌಟ್ ಇತ್ತು. ಏಯ್, ಜಗಳ ಬೇಡ ಕಣ, ನಡ್ರ ಹೋಗೋಣ. ಸುಮ್ಮನೆ. ಏಯ್ ಪೊಲೀಸ್. ಯೋ, ಅಲ್ಲೇನ್ ನೋಡಯ್ಯ. ಏಯ್, ಇಲ್ಲೇನೋ ಮಾಡ್ತಿದ್ದೀರಾ? ಲೇ, ಮುಳ್ಳಂದಿ ಮುಗ್ತವ್ನೆ. ನೀನೇನ್ ಪ್ಲೇ ಬಾಯಾ? ಕಡ್ಲೆ ಬೀಜ ತಿನ್ಕೊಂಡು ಹುಡುಗಿರ್ನ ಪಟಾಯಿಸೋಣ ಅಂತ ಬಂದಿದ್ಯಾ? ಏಯ್, ಅಲ್ಲೇನಯ್ಯ ಮಾತು? ಎಲ್ಲ ಗಾಡಿಗೆ ಹಾಕೋ. ಕೈ ಇಡ್ಬೇಡಿ ಸರ್. ಲೇ, ಗಾಡಿಗತ್ತೋ ಅಂದೆ. ಸರ್, ನಾನೇನು ಮಾಡಿಲ್ಲ ಸರ್. ಕೇಳಿದ್ದು ಇಲ್ಲಿ ತೊಂದರೆ ನಡೀತಾ ಇದೆ ಎಷ್ಟ್ ಸಲ ಗೊತ್ತಾಗ. ಹೇಳ್ದೆ ಇಲ್ಲಿಗ್ ಬರ್ಬೇಡಿ ಅಂತ? ಬನ್ನಿ ಮನೆಗೆ ಹೋಗೋಣ. ಬಿಡಿ ಸರ್.